ಜೀವನ ಸಾಗಿಸೋಕೆ ಹೊಸ ಹೊಸ ಐಡಿಯಾ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗಿನ ಕಳ್ಳ ಕಾಕರಂತೂ ಕಳ್ಳತನಕ್ಕೆ ಹೊಸ ಹೊಸ ರೂಟ್ ಹುಡುಕ್ತಾ ಇದ್ದಾರೆ ನೋಡಿ. ಆನ್ಲೈನ್ ಜಗತ್ನಲ್ಲಿ ಕಳ್ಳರು ಕೂಡ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗ್ತಿದ್ದಾರೆ. ಅದರಲ್ಲೂ ಎಲ್ಲೊಬ್ಬ OLX ಬಾಬು ಅದ್ ಹೇಗೆ ಕಳ್ಳತನ ಮಾಡ್ತಾ ಇದ್ದ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆನ್ಲೈನ್ ಮೂಲಕ ಬೈಕ್ ಕಳ್ಳತನ, OLX ನೆಪ ಟೆಸ್ಟ್ ಡ್ರೈವ್ ಅಂತ ಬೈಕ್ ಅಬೇಸ್. ಈಗಿನ ದುನಿಯಾ ಆನ್ಲೈನ್ ಮೇಲೆ ನಿಂತಿದೆ. ಹಾಗಂತ ಆನ್ಲೈನ್ನಲ್ಲಿ ಸಿಗೋದು ನೋಡೋದೆಲ್ಲ ಸರಿನಾ? ಅಂದಹಾಗೆ ಕದಿಮರು ಕಳ್ಳತನಕ್ಕೆ ನಾನಾ ಮಾರ್ಗಗಳನ್ನ ಹುಡುಕಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಈತ ಅಂತಿಂತ ಸಾಮಾನ್ಯವಾದ ಕಳ್ಳ ಅಲ್ಲ, ಸ್ಮಾರ್ಟ್ ಕಳ್ಳ. ಈತನ ಹೆಸರು ಪ್ರದೀಪ್ ಅಲಿಯಾಸ್ OLX ಪ್ರದೀಪ. OLX ನಲ್ಲಿ ಖರೀದಿ ನೆಪದಲ್ಲಿ ಹೋದವ ಟೆಸ್ಟ್ ಡ್ರೈವ್ ಅಂತ ಹೇಳಿ ಬೈಕ್ ಅಬೇಸ್ ಮಾಡ್ತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಬೈಕ್ಗಳನ್ನ ಕದ್ದು ಎಸ್ಕೇಪ್ ಆಗಿದ್ದ. ಮೂಲತಃ ಕಡೂರಿನವನಾದ ಈ ಪ್ರದೀಪ ನೆಲಮಂಗಲದಲ್ಲಿ ವಾಸವಾಗಿದ್ದ. ಈತ OLX ನಲ್ಲಿ ಬೈಕ್ ಮಾರಾಟಗಾರರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಖರೀದಿ ನೆಪದಲ್ಲಿ ಬೈಕ್ ಮಾಲೀಕರ ಭೇಟಿ ಮಾಡ್ತಿದ್ದ. ಟೆಸ್ಟ್ ಡ್ರೈವ್ಗೆ ಬೈಕ್ ತಗೊಂಡು ವಾಪಸ್ ಬಾರದೆ ಎಸ್ಕೇಪ್ ಆಗ್ತಿದ್ದ. ಹಾಕಿದಾಗ ಒಬ್ಬರು ನೋಡಿಬಿಟ್ಟು ಬಂದು ಆ ಗಾಡಿ ಡ್ರೈವ್ ಮಾಡಿ ನಾನು ನೋಡ್ತೀನಿ, ನಾನು ಪರ್ಚೇಸ್ ಮಾಡಬೇಕು ಅಂತ ಬಂದು ಕೇಳ್ತಾರೆ. ಅದೇ ಥರ ಕೇಳಿದಾಗ ವೆಹಿಕಲ್ ಜೊತೆಲಿ ಡಾಕ್ಯುಮೆಂಟ್ಸು ಕೇಳ್ತಾರೆ. ಅವರು ಎಲ್ಲ ಜೆರಾಕ್ಸ್ ಏನಿದೆ RC ಬುಕ್ ಎಲ್ಲ ಆಧಾರ್ ಕಾರ್ಡ್ ಅವ್ರದ್ದೆಲ್ಲ ತೋರಿಸ್ತಾರೆ. 1 ರೌಂಡ್ ನಾನು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ವಾಪಸ್ ಬರೋದಿಲ್ಲ. ಈತ ಬಲು ಸ್ಮಾರ್ಟ್. ರಿಸ್ಕ್ ತಗೊಂಡು ಕಳ್ಳತನ ಮಾಡಿ ಸಿಕ್ಕಿಬಿದ್ರೆ ಗೂಸಾ ಬೀಳೋದು ಪಕ್ಕ ಅಂತ ಆನ್ಲೈನ್ ದಾರಿ ಹಿಡಿದಿದ್ದ. ಹೀಗೆ ಕದ್ದ ಬೈಕ್ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಿದ್ದ. ಬಂದ ಹಣದಿಂದ ಶೋಕಿ ಜೀವನ ನಡೆಸ್ತಿದ್ದ. ಇದೀಗ ಬಂಡೆಪಾಳ್ಯ ಪೊಲೀಸರು OLX ಪ್ರದೀಪನ ಒದ್ದು ಒಳಗೆ ಹಾಕಿದ್ದಾರೆ. ಬಂಧಿತನಿಂದ 5 ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದಾರೆ. ಇದೇ ಥರ ಒಂದು 5 ವೆಹಿಕಲ್ಸ್ನ ಇದೇ OLX ಇಂದಾನೆ ಟೆಸ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ತಗೊಂಡು ಹೋಗಿ ಅದು ಬೇರೆ ಅವ್ರಿಗೆ ತಾನೇ ಸೈನ್ ಮಾಡಿ 29 ಫಾರ್ಮ್ ಕೊಟ್ಟು RTO ಆಫೀಸಲ್ಲಿ ಅವನು ಮಾರಾಟ ಬೇರೆಯವ್ರಿಗೆ ಮಾಡಿರೋದ್ರ ಬಗ್ಗೆ ಕಂಡು ಬಂದಿದೆ. ಆಲ್ರೆಡಿ ಈಗ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತು ತನಿಖೆ ಮುಂದುವರೆದಿದೆ. ಅಲ್ಲಿ ಯಾರಾದರೂ ಇನ್ವಾಲ್ವ್ ಇದ್ದಾರಾ ಅವನಿಗೆ ಇದು. ಒಟ್ನಲ್ಲಿ ಕದಿಮರು ಆನ್ಲೈನ್ ಕಳ್ಳತನಕ್ಕೂ ಎಂಟ್ರಿ ಕೊಟ್ಟಿದ್ದು. OLX ನಲ್ಲಿ ನಿಮ್ಮ ವಸ್ತುವನ್ನ ಮಾರಾಟ ಮಾಡುವಾಗ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದ್ರೆ ಇಂಥವರಿಂದ ಪಂಗನಾಮ ಗ್ಯಾರಂಟಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.